ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯದ ಈ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನೊಂದು ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದು ಯಾವುದು ಅಂದರೆ ದಿ ಮ್ಯಾನ್ ಹೂ ಬಿಕೇಮ್ ಖಾಲಿ, ದಲೀಪ್ ಸಿಂಗ್ ರಾಣಾ ವಿತ್ ವಿನೀತ್ ಕೆ ಬನ್ಸಾಲ್. ಪೆಂಗ್ವಿನ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಯಾರು ಇವರು ಖಾಲಿ? ನೀವು ನೋಡಿರ್ತೀರಾ ಇವರನ್ನ ಎಲ್ಲಾದರೂ? ನೋಡಿ ಯಾರು ಅಂತ. ಇವರು ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್ WWE, ಇದರಲ್ಲಿ ರೆಸ್ಲರ್ ಅಥವಾ ಪಾರ್ಟಿಸಿಪೆಂಟ್ ಏನ್ ಬೇಕಾದರೂ ಹೇಳ್ಬಹುದು. ಅದೊಂದು ರಿಯಾಲಿಟಿ ಶೋ. ಅದು ಸ್ಕ್ರಿಪ್ಟೆಡ್ ಆಗಿರುತ್ತದೆ, ಅದಕ್ಕೊಂದು ಸ್ಟೋರಿ ಲೈನ್ ಇರ್ತದೆ ಅಂತ ಹೇಳಲಾಗುತ್ತೆ. ಅದು ಒಂದು ಆಟ ಅನ್ನೋದಕ್ಕಿಂತಲೂ ಒಂದು ರಿಯಾಲಿಟಿ ಶೋ. ಅದರಲ್ಲಿ ಇವರು ಇರ್ತಾರೆ, ಭಾರತದವರು. ಅದು ವಿಶೇಷ. ಇದು US ಇಂದು ರೆಸ್ಲಿಂಗ್ ಇದಲ್ವಾ, ಇವರು ಭಾರತದವರು. ಹಾಗಾದ್ರೆ ಯಾರು ಇವರು, ಹೇಗೆ ಅಲ್ಲಿಗೆ ಹೋದ್ರು ಅನ್ನೋದ್ರ ಬಗ್ಗೆ ಈ ಪುಸ್ತಕದಲ್ಲಿದೆ. ಇದು ಅವರ ಆತ್ಮಕಥನ ಅಂತ ಹೇಳ್ಬೋದು. ದಿ ಮ್ಯಾನ್ ಹೂ ಬಿಕೇಮ್ ಖಾಲಿ. ಇವರು ಹಿಮಾಚಲ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಬಡತನ, ಊಟಕ್ಕೂ ಕೂಡ ತೊಂದರೆ ಇರುತ್ತೆ. ಶಾಲೆಯಲ್ಲಿ ಇವರ ಗಾತ್ರ, ದೇಹದ ಗಾತ್ರದ ಬಗ್ಗೆ ಹುಡುಗರೆಲ್ಲ ಗೇಲಿ ಮಾಡ್ತಾ ಇರ್ತಾರೆ. 1ನೇ ಕ್ಲಾಸ್ ಹಾಗೂ ಹೀಗೂ ಪಾಸ್ ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗ್ತಾ ಇರುತ್ತೆ. 2ನೇ ತರಗತಿಯಲ್ಲಿ ಶುಲ್ಕವನ್ನ ಕಟ್ಟೋದಕ್ಕೆ ಕಟ್ಟಿರಲ್ಲ. ಹಾಗಾಗಿ ಅಲ್ಲಿ ಮುಖ್ಯೋಪಾಧ್ಯಾಯರು ಅವರಿಗೆ ಹೇಳ್ತಾ ಇರ್ತಾರೆ ಕಟ್ಟಿ ಅಂತ. ಅದರಿಂದ ಅವರೊಂಥರ ಅವಮಾನಕ್ಕೆ ಒಳಗಾಗ್ತಾರೆ. ಹುಡುಗರು ಕೂಡ ಲೇವಡಿ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಅದನ್ನ ನಿರ್ಧಾರ ಮಾಡಿ ನಾನಿನ್ನು ಶಾಲೆಗೆ ಹೋಗೋದಿಲ್ಲ ಅಂತ ಮನೆಗೆ ಬಂದ್ಬಿಡ್ತಾರೆ. ಮನೆಯಲ್ಲಿ ಒತ್ತಾಯ ಮಾಡಿದ್ರು ಅವರು ಮತ್ತೆ ಶಾಲೆಗೆ ಹೋಗೋದಿಲ್ಲ. ನಂತರ ಹೀಗೆ ಅವರು 7-8 ವರ್ಷ ಇರಬೇಕಾದ್ರೆ ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡಿಕೊಂಡು, ದಿನಗೂಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ರು. ದಿನಗೂಲಿ ಕೆಲಸ ಮಾಡಿಕೊಂಡು ಮನೆಗೂ ಕೊಟ್ಕೊಂಡು ಬದುಕ್ತಾ ಇದ್ರು. ಆಗ ಅವರಿಗೆ ಅಲ್ಲಿ ಹಲವು ಸಂದರ್ಭಗಳು ಎದುರಾಗ್ತವೆ. ಅಲ್ಲೂ ಕೂಡ ಅವರ ದೇಹದ ಗಾತ್ರದ ಬಗ್ಗೆ ಹಲವರು ಗೇಲಿ ಮಾಡ್ತಾರೆ. ಅವರಿಗೆ ದುಡ್ಡನ್ನ ಎಣ್ಸಕ್ ಬರ್ತಾ ಇರಲ್ಲ. ಒಂದ್ ಕಡೆ ಕಾಂಟ್ರಾಕ್ಟ್ ಲೇಬರ್ ಆಗಿ ಒಂದ್ ಕಡೆ ಸೇರ್ಕೋತಾರೆ. ಅಲ್ಲಿ ದುಡ್ಡನ್ನ ಎಣಿಸ್ಕೊಂಡು ತರಬೇಕಾಗಿರುತ್ತೆ, ಇಂತಿಷ್ಟು ಅಂತ ಹೇಳಿರ್ತಾರೆ. ಆದ್ರೆ ಇವರಿಗೆ ಎಣ್ಸೋದಕ್ಕೆ ಬರೋದಿಲ್ಲ. ಅವ್ರು ಕೊಟ್ಟಷ್ಟು ತಗೊಬರ್ತಾರೆ. ಮನೆಗೆ ಬಂದು ನೋಡಿದ್ರೆ ಅವ್ರು ಹೇಳ್ದಷ್ಟು ಹಣ ಕೊಟ್ಟಿರೋದಿಲ್ಲ. ನಂತರ ಮನೆಯವ್ರನ್ನೆಲ್ಲ ಅವರು ಅಲ್ಲಿ ಕರ್ಕೊಂಡೋಗಿ ಗಲಾಟೆ ಮಾಡಿಸಿ ಆ ದುಡ್ಡನ್ನ ವಸೂಲಿ ಮಾಡ್ಕೋತಾರೆ. ಅಲ್ಲಿ ನನಗೆ ಶಿಕ್ಷಣದ ಮಹತ್ವ ಗೊತ್ತಾಯ್ತು ಅಂತ ಇವರು ಬರ್ಕೋತಾರೆ. ಇವ್ರ ಹೆಸರು ದಲೀಪ್ ಸಿಂಗ್ ರಾಣಾ ಅಂತ. ಇವರು ಅಲ್ಲಿ ದಿ ಗ್ರೇಟ್ ಖಾಲಿ ಅಂತ WWE ಕರ್ಸ್ಕೋತಾರೆ. ನಂತರ ಒಂದು ಕಡೆ ಶಿಮ್ಲಾ ಹತ್ರನೋ ಎಲ್ಲೋ ಅನ್ಸುತ್ತೆ, ಅಲ್ಲಿ ಒಂದು ಕೆಲಸಕ್ಕೆ ಆಹ್ವಾನ ಬರುತ್ತೆ. ಅವ್ರು ಹೋಗ್ತಾರೆ. ಆದರೆ ಅತಿಯಾಗಿ ಚಳಿ ಪ್ರದೇಶ ಅದು, ನೋಡಿ, ಹಿಮ ಜಾಸ್ತಿ ಬಿದ್ದಿರುತ್ತೆ ಅನ್ಸುತ್ತೆ, ಕೆಲಸ ಮಾಡೋಕ್ಕೆ ಸೂಕ್ತ ಆಗಿರೋದಿಲ್ಲ. ಹಾಗಾಗಿ ವಾಪಸ್ ಬರುವ ಸ್ಥಿತಿ ಬರುತ್ತೆ. ಅದು 200 ಕಿಲೋಮೀಟರ್ ದೂರ ಅವ್ರು ನಡ್ಕೊಂಡೇ ಬರ್ತಾರೆ. ಚಪ್ಪಲಿ ಕೂಡ ಅವ್ರ ಹತ್ರ ಇರೋದಿಲ್ಲ. ಅದರಿಂದ ಆ ಮಂಜುಗೆಡ್ಡೆ ಆವರಿಸ್ಕೊಂಡಿರುತ್ತಲ್ಲ ಭೂಮಿಗೆಲ್ಲ, ಇವ್ರ ಮೈ ಎಲ್ಲ ಮರಗಟ್ಟಿ ಹೋಗಿರುತ್ತೆ. ಅಲ್ಲಿ ಅನುಭವಿಸಿದ ಕಷ್ಟಗಳು, ಆದರೂ ಅದನ್ನು ಹೇಗೆ ದಾಟಿ ಅವರು ಮನೆಗೆ ಬಂದರು ಎನ್ನುವುದನ್ನ ಬರ್ಕೊಂಡಿದ್ದಾರೆ. ನಂತರ ಹೀಗೆ ಅವ್ರು ಹೋಗ್ತಾ ಇರ್ತಾರೆ. ಈ ತರ ಬೇರೆ ಬೇರೆ ತರ ಕೆಲಸ ಮಾಡ್ತಾ ಇರ್ತಾರೆ. ಆಗ ಅವರಿಗೆ ಒಬ್ರು ಉದ್ಯಮಿ ನನ್ನ ಬಾಡಿಗಾರ್ಡ್ ಆಗ್ತೀಯಾ ಅಂತ ಕೇಳ್ತಾರೆ. ಅವ್ರ ಬಗ್ಗೆ ಎಲ್ಲ ಹಲವರು ನೋಡಿರ್ತಾರಲ್ಲ, ಅವರ ದೇಹದ ಗಾತ್ರದ ಬಗ್ಗೆ, ಶಕ್ತಿ ಬಗ್ಗೆ ಎಲ್ಲ ಕಡೆ ಪ್ರಚಾರ ಆಗಿರುತ್ತೆ. ಉದ್ಯಮಿ ಒಬ್ರು ನೋಡಿದವ್ರು ಹೀಗೆ ಕರೀತಾರೆ. ನಂತರ ಇವರು ಅಲ್ಲಿ ಸೇರ್ಕೊಳ್ತಾರೆ ಬಾಡಿಗಾರ್ಡ್ ಆಗಿ. ಸೇರ್ಕೊಂಡ ದಿವಸ ಏನಾಗುತ್ತೆ ಅಂದ್ರೆ, ಅವ್ರ ಕಾರಲ್ಲಿ ಹೋಗ್ತಾ ಇರ್ತಾರೆ. ಎದುರುಗಡೆ ಇನ್ನೊಂದು ಕಾರು ಅಡ್ಡಲಾಗಿ ನಿಲ್ಸಿರ್ತಾರೆ. ಆಗ ಇವರು ಹೇಳ್ತಾರೆ, ಅವ್ರಿಗೆ ಹೋಗಿ ಅವ್ರನ್ನ ಸರಿಯಾಗಿ ಬೈದು ಕಾರ್ ಮೂವ್ ಮಾಡಕ್ಕೆ ಹೇಳು ಅಂತ ಹೇಳ್ತಾರೆ. ಇವ್ರಿಗೆ ಅದು ಇಷ್ಟ ಆಗೋದಿಲ್ಲ. ನಾನು ನಾರ್ಮಲ್ ಆಗಿ ಹೇಳ್ಬೋದಲ್ಲ, ಏಕೆ ಬೈದು ಇದು ಮಾಡಬೇಕು? ಆದರೂ ಹೋಗ್ತಾರೆ, ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾರೆ. ಆದರೆ ಪುಣ್ಯವಶಾತ್ ಅವರು ಕಾರನ್ನು ಚಲಿಸ್ತಾರೆ. ಇವರು ಬೇರೆ ಜಾಸ್ತಿ ಬೈಯುವ ಪ್ರಸಂಗ ಬರೋದಿಲ್ಲ.
ಈ ರೀತಿಯಾದದನ್ನೆಲ್ಲ ಇವರು ಇದರಲ್ಲಿ ಬರ್ಕೊಂಡಿದ್ದಾರೆ. ನಂತರ ಅಲ್ಲಿ ಬಾಡಿಗಾರ್ಡ್ಗೆ ಅವರು ಕೆಲಸ ಮಾಡ್ತಾ ಇರುವಾಗ ಈ ಹಲವು ಸಲ ಗಲಾಟಿ ಇದರಲ್ಲೆಲ್ಲ ಇವರು ಇನ್ವಾಲ್ವ್ ಆಗುವ ಪರಿಸ್ಥಿತಿ ಬರುತ್ತೆ. ಪೊಲೀಸ್ ಸ್ಟೇಷನ್ನಲ್ಲಿ ಕರೆದು ಇವರಿಗೆ ನೀನು ಇನ್ನೂ ಜಾಸ್ತಿ ಇದರಲ್ಲೆಲ್ಲ ಇನ್ವಾಲ್ವ್ ಆಗಬಾರ್ದು ಅಂತೆಲ್ಲ ಅವರು ವಾರ್ನಿಂಗ್ ಕೊಟ್ಟಿರ್ತಾರೆ. ಈ ರೀತಿಯಾದದ್ದನ್ನೆಲ್ಲ ಬರ್ಕೊಂಡಿದ್ದಾರೆ. ಹಲವು ಘಟನೆಗಳು ಇಲ್ಲಿ ಇವೆ. ನಂತರ ಏನಾಗುತ್ತೆ, ಇವರ ದೇಹದ ಗಾತ್ರದ ಬಗ್ಗೆ ಎಲ್ಲ ಕಡೆ ಪ್ರಚಾರ ಇರುತ್ತಲ್ಲ, ಒಂದು ನ್ಯೂಸ್ ಪೇಪರ್ ದಿನಪತ್ರಿಕೆಯವರು ಇವರ ಸಂದರ್ಶನವನ್ನು ಮಾಡಿಕೊಂಡು ಚಿತ್ರ ಸಮೇತ ಅದನ್ನ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಆಗ ಏನಾಗುತ್ತೆ, ಒಂದು ವಿಶೇಷ ಅಂದರೆ ಪಂಜಾಬ್ ಪೊಲೀಸ್ನವರಿಗೆ ಇದು ಆಕರ್ಷಿತವಾಗತ್ತೆ. ಆಗ ಅವರು ಇವರಿಗೊಂದು ಆಹ್ವಾನವನ್ನು ನೀಡ್ತಾರೆ, ಬನ್ನಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ. ಅಲ್ಲಿ ಹೋಗಿ ಇವರು ಹೋಗ್ತಾರೆ. ಇವ್ರು ಹೋದ ತಕ್ಷಣ ಮೊದಲೇ ಇವರಿಗೆ ಕೆಲವು ಅನುಮಾನಗಳಿರುತ್ತೆ. ಹೌದಾ, ಇವರು ನಿಜವಾಗ್ಲೂ ಕೊಟ್ಟಿರೋದು ಅಥವಾ ಇವರೇನೋ ಟ್ರ್ಯಾಪ್ ಮಾಡ್ತಾ ಇದ್ದಾರಾ ಅಂತೆಲ್ಲ ಇವ್ರಿಗೆ ಅನಿಸಿರುತ್ತೆ. ಆದರೂ ಇವ್ರು ಹೋಗ್ತಾರೆ. ಹೋದಾಗ ಅಲ್ಲಿ ಇವರಿಗೆ ಒಳ್ಳೆ ಆಹ್ವಾನವನ್ನೇ ಸಿಗುತ್ತೆ. ನಿಮ್ಗೆ ಯಾವುದು ಅವರಿಗೆ ಇಂಪ್ರೆಸ್ ಆಗುತ್ತೆ ಇವ್ರು ನೋಡಿ. ಅಲ್ಲೊಬ್ರು ಮನೇಲಿ ಇವ್ರು ಉಳ್ಕೋತಾರೆ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ. ಅವರು ಬಹಳ ಚೆನ್ನಾಗಿ ನೋಡ್ಕೊಂಡ್ರು, ನನ್ನ ಸ್ವಂತ ತಾಯಿ ಥರ ಅವರು ಆ ಪೊಲೀಸ್ ಇವರ ತಾಯಿ ನೋಡ್ಕೊಂಡ್ರು ಅಂತೆಲ್ಲ ಇವರು ಬರ್ಕೋತಾರೆ. ಒಳ್ಳೆ ಹಾಸ್ಪಿಟಾಲಿಟಿ ಅವರಿಗೆ ಸಿಕ್ಕಿರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಇವ್ರು ನೋಡಿ ಇಂಪ್ರೆಸ್ ಆಗುತ್ತೆ. ಹಾಗೆ ನಿಮ್ಗೆ ಯಾವ ಪೊಸಿಷನ್ ಬೇಕು ಅದನ್ನು ಕೊಡ್ತೀನಿ, ನಿಮ್ಗೆ ಏನು ಬೇಕು ಕೇಳಿ ಅಂತ ಹೇಳ್ತಾರೆ. ಆದರೆ ಇವರಿಗೆ ಅಲ್ಲಿ ಯಾವ್ಯಾವ ಥರ ಪೊಸಿಷನ್ಗಳು ಇದೆ ಅನ್ನೋದೇ ಗೊತ್ತಿರಲ್ಲ. ಮತ್ತೆ ಅಲ್ಲಿ ಶಿಕ್ಷಣದ ಮಹತ್ವ ಅವರಿಗೆ ಗೊತ್ತಾಗುತ್ತೆ. ಆಗ ಅವರು ನೀವು ಯಾವುದಿದೆಯೋ ಅದು ಕೊಡಿ ಅಂತ ಇವರು ಸುಮ್ಮನೆ ಹೇಳ್ಬಿಡ್ತಾರೆ. ಆಗ ಅವ್ರಿಗೆ ಸಿಗೋದು ಪೇದೆ, ಕಾನ್ಸ್ಟೇಬಲ್. ಆಕೆ ಆ ಪೊಸಿಷನನ್ನು ಕೊಡ್ತಾರೆ. ನಂತರ ಅಲ್ಲಿ ಪೊಲೀಸ್ ಸ್ಪೋರ್ಟ್ಸಲ್ಲಿ ಅವರು ಇನ್ವಾಲ್ವ್ ಆಗ್ತಾರೆ. ಅಲ್ಲಿ ಹಲವು ಆಟಗಳಲ್ಲಿ ಇವರು ಗೆಲ್ತಾರೆ. ಅವರಲ್ಲೆಲ್ಲ ಇವರು ಒಳ್ಳೆ ಪ್ರಸಿದ್ಧಿಯನ್ನು ಗಳಿಸ್ತಾರೆ. ಹೀಗೆ ಹೋಗ್ತಾ ಇರುತ್ತೆ. ನಂತರ ಅವರಿಗೆ ಈ ಬಾಡಿ ಬಿಲ್ಡಿಂಗಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಹೋಗ್ತೀನಿ ಅಂತ ಮೊದಲು ಪೊಲೀಸ್ ಇಲಾಖೆಯವರು ನಿರಾಕರಿಸ್ತಾರೆ. ನಂತರ ಇವರು ಕನ್ವಿನ್ಸ್ ಮಾಡಿ ಹೋಗ್ತಾರೆ. ಅದರಲ್ಲೂ ಕೂಡ ಇವರು ಪ್ರಸಿದ್ಧಿಯನ್ನು ಗಳಿಸ್ತಾರೆ, ಬಾಡಿ ಬಿಲ್ಡಿಂಗ್ ಇದರಲ್ಲೆಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಇವರ ಗೆಳೆಯರು ಪ್ರಾಯಶಃ ಮಂಗಳೂರಿಗೆ ಹೋಗ್ತಾ ಇರ್ಬೇಕಾರೆ ಅನ್ಸುತ್ತೆ, ಈ WWE ಬಗ್ಗೆ ತಿಳಿಸ್ಕೊಡ್ತಾರೆ ಇವರಿಗೆ, ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್. ಇವರು ಕೆಲವು ವಿಡಿಯೋಗಳನ್ನು ಮನೆಗೆ ಬಂದು ಟಿ ವಿಲೆಲ್ಲ ನೋಡ್ತಾರೆ ಅನ್ಸುತ್ತೆ. ಅದ್ರ ಬಗ್ಗೆ ಅವ್ರಿಗೆ ಬಹಳ ಆಸಕ್ತಿ ಬರುತ್ತೆ. ನಾನು ಅಲ್ಲಿಗೆ ಹೋಗಬೇಕು, ಇದು ನನ್ನ ಜಾಗ ಅಂತ ಇವ್ರಿಗೆ ಅನ್ಸುತ್ತೆ. ಆಗ ಅವರು ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಅಮೇರಿಕಕ್ಕೆ ಹೋಗಿ ಅಲ್ಲಿ ಅಕಾಡೆಮಿ ಸೇರ್ಕೋಬೇಕು ಅಂತ ಗೊತ್ತಾಗುತ್ತೆ. ಆಗ ಹಣ ಬೇಕಲ್ಲ, ಇವ್ರ ಹತ್ರ ಅಷ್ಟು ದುಡ್ಡು ಇರೋದಿಲ್ಲ. ಇವರ ಗೆಳೆಯರೆಲ್ಲ ಸಹಾಯ ಮಾಡಿದ್ರು ನನಗೆ ಅಲ್ಲಿ ಕಳಿಸ್ಕೊಡೋಕ್ಕೆ ಅಂತ ಹೇಳ್ತಾರೆ. ನಂತರ ಇವರು ಅಮೇರಿಕಕ್ಕೆ ಹೋಗ್ತಾರೆ. ಅಲ್ಲಿ ಅಕಾಡೆಮಿಯವರೇ ಇವರನ್ನ ಪಿಕಪ್ ಮಾಡ್ತಾರೆ. ಇವರು ಅಲ್ಲಿ ಒಬ್ಬ ಇವರ ಗೆಳೆಯನ ಮನೆಯಲ್ಲಿ ಉಳಿತಾರೆ. ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ಅವ್ರ ಗೆಳೆಯ ನೀವು ಇಲ್ಲಿರೋದು ಸರಿ ಆಗಲ್ಲ ಅಂತ ಹೇಳ್ತಾರೆ. ನಂತರ ಅವರು ಅಕಾಡೆಮಿಗೆ ಹೋಗಿ ನನಗೆ ಹಿಂಗೆ ಉಳಿಯೋಕ್ಕೆ ಜಾಗ ಬೇಕು ಅಂತ ಕೇಳ್ಕೊಂಡಾಗ ಮೊದಲು ಅವರು ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ನಂತರ ಅಲ್ಲೇ ಒಂದು ರೂಮಲ್ಲಿ ಜಾಗ ಮಾಡಿಕೊಟ್ಟು ಇಲ್ಲೇ ಇರಿ ನೀವು ಅಂತ ಹೇಳ್ತಾರೆ. ಅವರು ಅಲ್ಲೇ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ಹೀಗೆ ಕಲಿತಾ ಅವರು ಅಕಾಡೆಮಿಯಲ್ಲಿ ಒಂದು ಅವಘಡ ಆಗುತ್ತೆ. ಅದೇನಂದರೆ ಒಬ್ಬರ ಜೊತೆ ಹೀಗೆ ರೆಸ್ಲಿಂಗ್ ಮಾಡ್ತಾ ಅವ್ರು ಯಾವುದಾವುದೋ ಮೂವ್ಮೆಂಟ್ಸನ್ನು ಹೇಳ್ಕೊಡ್ತಾ ಇರ್ತಾರೆ. ಆ ಅಪೋನೆಂಟ್ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇದ್ದನು ಸರಿಯಾಗಿ ಅದನ್ನು ಮಾಡ್ತಾ ಇರಲ್ಲ. ಅದು ತುಂಬ ರಿಸ್ಕ್ ಇರುತ್ತೆ ಅದರಲ್ಲಿ. ಅವರು ಒಂದು 2 ಸಲ ತಪ್ಪು ಮಾಡ್ತಾರೆ. 2ನೇ ಸಲ ಅವ್ರು ಏನಾಗುತ್ತೆ, ಅವರಿಗೆ ಬಿದ್ದು ಬಿಡ್ತಾರೆ. ಬಿದ್ದು ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ನಂತರ ಗೊತ್ತಾಗುತ್ತೆ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಅವಾಗ US ಪೊಲೀಸ್ ಎಲ್ಲ ಬಂದು ಇವ್ರನ್ನ ವಿಚಾರಣೆ ಕೈಗೊಳ್ತಾರೆ. ಏನಾಯಿತು, ಯಾಕೆ ಹಂಗಾಯಿತು, ಈ ಥರ ಎಲ್ಲ. ಇವ್ರದ್ದೇನೇ ತಪ್ಪಿಲ್ಲ ಅನ್ನೋದು ಗೊತ್ತಾಗತ್ತೆ ಕೊನೆಯಲ್ಲಿ. ಇವ್ರಿಗೇನು ಅದರಿಂದ ತೊಂದರೆ ಆಗೋದಿಲ್ಲ. ಆದರೆ ಇವರಿಗೆ ಮನಸ್ಸಲ್ಲಿ ಅದು ಕಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಈಗೂ ನನಗೆ ಕಾಡುತ್ತೆ, ನನ್ನ ತಪ್ಪೇನಿಲ್ಲದೆ ಇದ್ರು ನನ್ನಿಂದ ನಾನು ಅದಕ್ಕೆ ಕಾರಣ ಆಗ್ಬಿಟ್ನಲ್ಲ ಅಂತ ನನಗೆ ಯಾವಾಗಲೂ ಅದು ಕಾಡುತ್ತೆ ಅಂತ ಬರ್ಕೊಂಡಿದ್ದಾರೆ. ಆ ರೀತಿಯಾದ ರಿಸ್ಕು ಇತ್ತು ಅಂತ. ನಂತರ ಅವರಿಗೆ ಹೀಗೆ ಇದು ಮಾಡುವಾಗ
ಈ ಜಪಾನಿನ ಒಂದು ರೆಸ್ಲಿಂಗ್ ಕಂಪನಿ ಅನ್ಸುತ್ತೆ, ಅಲ್ಲಿ ಅವಕಾಶ ಸಿಗುತ್ತೆ. ಅವರು ಹೀಗೆ ಜಪಾನಿಗೆ ಹೋಗಿ ಅಲ್ಲಿ ರೆಸ್ಲಿಂಗ್ ಎಲ್ಲ ಮಾಡ್ತಾರೆ, ಅಲ್ಲಿ ಪ್ರಸಿದ್ಧಿಯನ್ನು ಗಳಿಸ್ತಾರೆ, ಕೆಲವು ಪಂದ್ಯಗಳಲ್ಲಿ ಗೆಲ್ತಾರೆ ಅನ್ಸುತ್ತೆ. ಹೀಗೆ ನಡೀತಾ ಇರತ್ತೆ. ನಂತರ ಇವರಿಗೆ WWE ಇಂದನೂ ಕೂಡ ಆಹ್ವಾನ ಸಿಗುತ್ತೆ, ವರ್ಲ್ಡ್ ರೆಸ್ಲಿಂಗ್ ಎಂಟರ್ಟೈನ್ಮೆಂಟ್. ಅಲ್ಲಿ ಇವರ ಮೊದಲ ಮ್ಯಾಚ್ ಅಂಡರ್ಟೇಕರ್ ಜೊತೆ ಇರುತ್ತೆ. ಅಂಡರ್ಟೇಕರ್ ಮತ್ತು ಮಾರ್ಕ್ ಹೆನ್ರಿ ಆಡ್ತಾ ಇರ್ತಾರೆ. ನಂತರ ಇವರಿಗೆ ಅಲ್ಲಿ ವಿಶೇಷವಾದ ಎಂಟ್ರಿಯನ್ನ ಕೊಡಿಸ್ತಾರೆ. ಆ ದಿನದ ನಂತರ ಇವರ ಪ್ರಸಿದ್ಧಿ ಎಲ್ಲಿಗೋ ಹೋಗ್ಬಿಡುತ್ತೆ. ಆ ಒಂದೇ ದಿನದ ಎಂಟ್ರಿಯಿಂದ ಇವರ ಪ್ರಸಿದ್ಧಿ ಜಾಸ್ತಿ ಆಗ್ತದೆ. ಇವರಿಗೆ ವಿಶೇಷವಾಗಿ ಫೋನ್ ಕಾಲ್ಗಳು ಮೀಡಿಯಾದಿಂದ ಎಲ್ಲ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಈ ರೀತಿಯಾಗಿ ಆಗುತ್ತೆ. ಅಲ್ಲಿ ಇನ್ ಬಿಟ್ವೀನ್ ಅವರಿಗೆ ಆ ಪೊಲೀಸ್ ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇರ್ತಾರಲ್ಲ, ಅಲ್ಲಿ ಅವರಿಗೆ ಇವರ ಜೀವನದ ಸಂಗಾತಿ ಕೂಡ ಸಿಕ್ಕಿರ್ತಾರೆ. ಆ ಲವ್ ಸ್ಟೋರಿ ಕೂಡ ಇವರಲ್ಲಿ ಬರ್ಕೊಂಡಿದ್ದಾರೆ. ಅದು ಬಹಳ ಚೆನ್ನಾಗಿದೆ, ಅದನ್ನು ನೀವು ಓದಬೇಕು. ಅವರು ಕೂಡ ತುಂಬ ಇವರಿಗೆ ಸಪೋರ್ಟ್ ಮಾಡಿರ್ತಾರೆ ಜೀವನದಲ್ಲಿ ಮೇಲೆ ಬರೋದಕ್ಕೆ. ನಂತರ WWE ಅಲ್ಲಿ ಹೀಗೆ ಇದು ಮಾಡಿ ಅವರೇನೋ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಇದನ್ನೆಲ್ಲ ಗೆದ್ದು, ಈ WWE ಅನ್ನೋದು ಸ್ಕ್ರಿಪ್ಟೆಡ್, ಅದಕ್ಕೊಂದು ಸ್ಟೋರಿ ಲೈನ್ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅವರು ನಾನು ಇದನ್ನು ಗೆದ್ದೆ ಅಥವಾ ಅವ್ರಿಗೆ ಹಂಗೆ ಪಂಚ್ ಮಾಡಿದೆ ಅದನ್ನೆಲ್ಲ ಬರ್ಕೋತಾರೆ. ಆದರೆ ಇವ್ರಿಗೆ ಅಗ್ರಿಮೆಂಟ್ ಇರುತ್ತೆ ಅನ್ಸುತ್ತೆ, ಇದು ಸ್ಕ್ರಿಪ್ಟೆಡ್ ಅಂತ ಹೇಳಬಾರ್ದು ಅಂತ ಅಗ್ರಿಮೆಂಟ್ ಇರುತ್ತೆ ಅನ್ಸುತ್ತೆ. ಹಾಗಾಗಿ ಈ ಪಾರ್ಟಿಸಿಪೆಂಟ್ಸು ಅಥವಾ ಆಟ ಆಡೋರು ಇದ್ರ ಬಗ್ಗೆ ಹೇಳ್ಕೊಳ್ಳೋದಿಲ್ಲ. ಅಲ್ಲಿ ಈ ಆಟೋಬಯೋಗ್ರಫಿ ಆ ಸಂದರ್ಭದಲ್ಲಿ ಸತ್ಯದಿಂದ ಸ್ವಲ್ಪ ದೂರ ಇರುತ್ತೆ ಅಂತ ನಾವು ಅನ್ಕೋಬೇಕು. ಆ ದೃಷ್ಟಿಯಿಂದ ಅದನ್ನ ಇವರು ಇಲ್ಲಿ ಬರ್ಕೊಳ್ಳೋದಿಲ್ಲ. ಅದು ಇವರಿಗೆ ಆ WWE ಹೋಗಿದ್ದು ಇವರ ಕನಸು ನನಸಾದಂತಹ ಸಂದರ್ಭ ಅಂತ ಇವರು ಬರ್ಕೊಳ್ತಾರೆ. ನಂತರ ಅಲ್ಲಿ ಏನೋ ಒಂದು ಸಂದರ್ಭ ಬರುತ್ತೆ, ಇವ್ರನ್ನ ಒಂದು ಪಾಪ್ಯುಲಾರಿಟಿನ ಕಡಿಮೆ ಮಾಡೋದಕ್ಕೆ ಅಲ್ಲಿ ಇರೋರೆಲ್ಲ ಒಳಗಡೆ ರಾಜಕೀಯ ಮಾಡಿದ್ರು ಅಂತೆಲ್ಲ ಹೇಳ್ತಾರೆ. ಕಿಸ್ ಕ್ಯಾಮ್ ಅನ್ನುವ ಒಂದು ಇದರಲ್ಲಿ, ಆ ಕಾರ್ಯಕ್ರಮದಲ್ಲಿ. ನಂತರ ಅವರು ಇವರಿಗೆ ಹಲವು ಸಿನಿಮಾಗಳಲ್ಲಿ ಅವಕಾಶಗಳು ಸಿಗುತ್ತೆ. ಇವರು 2 ತಿಂಗಳು, ಇವ್ರ ಅಗ್ರಿಮೆಂಟ್ ಯಾವ ರೀತಿ ಇರುತ್ತೆ ಅಂದರೆ 2 ತಿಂಗಳು ಇವರಿಗೆ ಫ್ರೀ ಟೈಮ್ ಇರುತ್ತೆ ಊರಿಗೆ ಹೋಗೋದಕ್ಕೆ ಬರೋದಕ್ಕೆ. ಅಂದ್ರೆ ಆ ಸಂದರ್ಭದಲ್ಲಿ ಇವರು ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಆಗ WWE ಅವರು ಹೊಸದಾಗಿ ಅವರ ಕಾಂಟ್ರಾಕ್ಟ್ ಮುಗಿಯುವ ಸಂದರ್ಭದಲ್ಲಿ, ರಿನ್ಯೂ ಮಾಡ್ಕೊಳ್ಳುವ ಸಂದರ್ಭದಲ್ಲಿ, ನೀವು ನಮ್ಮ ಪರ್ಮಿಷನ್ ಇಲ್ಲದೆ ಬೇರೆ ಸಿನಿಮಾಗಳಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದೆಲ್ಲ ಇವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅವ್ರು ಯಾವಾಗಲೂ ನನ್ನ ಇನ್ಸ್ಟಿಂಕ್ಟ್, ನನಗೇನು ಅನಿಸ್ತು ನಾನು ಅದನ್ನು ಮಾಡೋನು, ನನಗೆ ಈ ರೀತಿ ಕಟ್ಟೋದೆಲ್ಲ ಇಷ್ಟ ಆಗಲ್ಲ. ಸೊ ನಂತರ ಆದರೂ ಅವರು ಅದನ್ನು ಹೇಗೋ ಒಪ್ಪಿಸಿ ಅಥವಾ ಮಾತಾಡಿಕೊಂಡು ಮತ್ತೆ ರೆನ್ಯೂ ಮಾಡ್ಕೊಳ್ತಾರೆ. ನಂತರ ಅವರು WWE ಸ್ವಲ್ಪ ದಿವಸದ ನಂತರ ಬಿಟ್ಟು ಭಾರತಕ್ಕೆ ಬಂದು ಅಲ್ಲಿ ಅವ್ರದ್ದೇ ಆದ ಒಂದು ಅಕಾಡೆಮಿಯನ್ನು ಸ್ಟಾರ್ಟ್ ಮಾಡ್ತಾರೆ, ರೆಸ್ಲಿಂಗ್. ಅವ್ರ ಥರನೇ ಯಾರಿಗಾದರೂ ಮತ್ತೆ ಹೋಗಬೇಕು ಅನ್ಸಿದ್ರೆ ಅವರಿಗೆ ಸುಲಭ ಆಗಲಿ ಅಂತ. ಈ ರೀತಿಯಾಗಿ ಇವರಿಗೆ WWE ಅಲ್ಲಿ ಪ್ರಸಿದ್ಧಿ ಸಿಗುತ್ತೆ. ಪ್ರಪಂಚದ ತುಂಬ ಇವರಿಗೆ ಪ್ರಸಿದ್ಧಿ ಇದೆ ಆ ಒಂದು ಕಾರ್ಯಕ್ರಮದಿಂದ. ಹೀಗೆ ಇವರು ಒಬ್ಬ ಕೂಲಿ ನೌಕರ ಅಥವಾ ಕೂಲಿ ಕೆಲಸದವನಾಗಿ ಪ್ರಾರಂಭ ಮಾಡಿ ಈ ರೀತಿ ವಿಶೇಷವಾದ ಪ್ರಸಿದ್ಧಿಯನ್ನ ಪಡೆದರು. ಇದರಲ್ಲಿ ಮುಖ್ಯವಾದ ಯಾವುದು ಅಂತ ನಾವು ಗಮನಿಸಬೇಕು. ಅವ್ರು ಕೂಲಿಯನ್ನು ಮಾಡ್ತಾ ಇದ್ರು. ನಂತರ ಅವ್ರ ಊರಲ್ಲಿ ಒಂದು ಮನೆ ಕಟ್ಟಿಸ್ತಾರೆ. ಅವ್ರ ಮನೆಗೆ ಮದುವೆ ಆಗ್ತಾರೆ, ಅವ್ರ ಹೆಂಡತಿ ಜೊತೆ ಇರುತ್ತಾರೆ. ಇಲ್ಲಿ ಇವರು ಪ್ರಸಿದ್ಧಿ ಗಳಿಸಿದ್ಕಿಂತ ಮುಖ್ಯವಾದ್ದು, ಇವರು ಆ ಬಡತನದಿಂದ ಮೇಲೆ ಬಂದು ಮನೆಯನ್ನ ಕಟ್ಟಿಸಿ ತಾವು ಒಂದು ಮದುವೆಯಾಗಿ ಮಾಡಿದ್ರಲ್ಲ, ಅದು ಬಹಳ ಮುಖ್ಯವಾದ್ದು. ಈ WWE ಅನ್ನೋದು ಒಳ್ಳೆ ಕಾರ್ಯಕ್ರಮ ಏನಲ್ಲ, ಅದು ಮಕ್ಕಳ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ. ಆದರೆ ಇವರಿಗೆ ಅದಕ್ಕೆ ಹೋಗಿದ್ರ ಬಗ್ಗೆ ಖುಷಿ ಇದೆ. ಅದು ಯಾಕೆ ಖುಷಿ ಇದೆ ಅಂದ್ರೆ, ಅಲ್ಲಿ ಅವರಿಗೆ ಆ ರೆಸ್ಲಿಂಗ್ ಬಗ್ಗೆ ನೋಡಿ ಖುಷಿ ಪಟ್ಟು ಹೋಗಿದ್ದು. ಅಲ್ಲಿ ಹಣ ಇದೆ, ಕೀರ್ತಿ ಇದೆ, ಪಾಪ್ಯುಲಾರಿಟಿ ಇದೆ. ಆದರೆ ಅದು ಬೀರುವ ಪ್ರಭಾವ ಸಮಾಜದ ಮೇಲೆ, ಅದನ್ನು ನಾವು ಯೋಚನೆ ಮಾಡಬೇಕಲ್ಲ. ಆ ದೃಷ್ಟಿಯಲ್ಲಿ
ಅದನ್ನ ನಾವು ಒಂದು ಸಾಧನೆ ಮಾಡಬೇಕು ಅದನ್ನು ನೋಡಿ ಅಂತ ನಾನು ಹೇಳೋದಿಲ್ಲ, ಅಥವಾ ಯಾರಿಗೋ ನೀವು WWE ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಇವರು ಮಾಡಿರೋದಂಥದ್ದು ವಿಶೇಷವಾದ್ದು. ಇವರಿಗೆ ಮುಂಚಿನಿಂದಲೂ ಅಲ್ಲಿ ಹೋಗಬೇಕು ಅಂತಿತ್ತು, ಛಲ ಇತ್ತು, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು. 2ನೇ ಕ್ಲಾಸು ಕೂಡ ಕಂಪ್ಲೀಟ್ ಮಾಡದೆ ಅಲ್ಲಿಗೆ ಅಮೆರಿಕದಂತಹ ದೇಶಕ್ಕೆ ಹೋಗಿ, ಭಾಷೆ ಗೊತ್ತಿಲ್ಲ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಿದ್ಧಿಯನ್ನು ಗಳಿಸ್ತಕ್ಕಂಥದ್ದು, ಅದು ಒಂದು ರೀತಿಯ ಸಾಧನೆ. ಅದು ಬಹಳ ವಿಶೇಷವಾದ್ದು. ಆದರೆ ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗೇ ಇದ್ದು ಅಲ್ಲೇ ಪ್ರಮೋಷನ್ ತಗೊಳ್ತಾ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ದರೆ ಇನ್ನೂ ಉತ್ತಮವಾದ ಸಾಧನೆಯನ್ನ ಮಾಡಬಹುದಾಗಿತ್ತು. ಈ ಪಾಪ್ಯುಲಾರಿಟಿ, ಹಣ, ಕೀರ್ತಿಗಿಂತ ಉತ್ತಮವಾದ ಸಾಧನೆ ಅದಾಗ್ತಾ ಇತ್ತು ಎನ್ನುವುದು ನನ್ನ ಅಭಿಪ್ರಾಯ. ಯಾಕೆಂದ್ರೆ ಅದು ಕ್ರೂರತ್ವವನ್ನ ಬಿಂಬಿಸುತ್ತೆ, ಪ್ರಚೋದಿಸುತ್ತೆ. ಅದರಿಂದ ಮಕ್ಕಳು ಹಾಳಾಗ್ತಾರೆ. ಯಾವುದರಿಂದ? WWE ಇಂದ. ಅಲ್ಲಿ ಸ್ಟಂಟ್ಸು ಮಾಡ್ತಾರೆ ಇವರು, ಆದರೆ ಅವೆಲ್ಲ ಸ್ಕ್ರಿಪ್ಟೆಡ್ ಆಗಿರುತ್ತೆ. ನಿಜವಾಗ್ಲೂ ಹೊಡೆಯಲ್ಲ ಅಂತ ಹೇಳ್ತಾರೆ, ಬರೀ ಆಕ್ಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಭ್ರಮಾತ್ಮಕ ಜಗತ್ತಿಗೆ ಇವರು ಹೋಗಿ ಪ್ರಸಿದ್ಧಿಯನ್ನ ಗಳಿಸ್ತಾರೆ. ಆದರೆ ಆರ್ಥಿಕವಾಗಿ ಇವರು ಸಬಲರಾಗ್ತಾರೆ. ಆ ದೃಷ್ಟಿಯಿಂದ ಅದೊಂದು ಸಾಧನೆ. ಜನಪ್ರಿಯತೆ ಗಳಿಸ್ತಾರೆ, ಅದೊಂದು ಸಾಧನೆ. ಆದರೆ ಆ ಜನಪ್ರಿಯತೆ ಗಳಿಸುವ ವಸ್ತು ಇದೆಯಲ್ಲ, ಅದು ಸರಿಯಾದ್ದಲ್ಲ ಇವರದ್ದು. ಆ ತಿಳುವಳಿಕೆ ಅವರಿಗೆ ಇರಲಿಲ್ವೇನೋ ಅಂತಲೂ ನನಗೆ ಅನಿಸುತ್ತೆ. ಅದು ಕೂಡ ಮುಖ್ಯವಾದ್ದು. ಈ ರೀತಿಯಾಗಿ ರಿಯಾಲಿಟಿ ಶೋಗಳೇ ಬಹಳ ಅಪಾಯಕಾರಿಯಾದದ್ದು. ಈ ಬಿಗ್ ಬಾಸ್ ಅಂತ ಇರ್ಬೋದು, ಇವರು ಬಿಗ್ ಬಾಸಿಗೂ ಕೂಡ ಭಾಗವಹಿಸ್ತಾರೆ. ಆ ದೃಷ್ಟಿಯಿಂದ ಇವರು ಆರ್ಥಿಕತೆಯ ದೃಷ್ಟಿಯಿಂದ ಗೆದ್ದಿದ್ದಾರೆ, ಕೌಟುಂಬಿಕ ದೃಷ್ಟಿಯಿಂದ ಗೆದ್ದಿದ್ದಾರೆ. ಇವರನ್ನು ಹಲವರು ಲೇವಡಿ ಮಾಡಿದರು ಇವರ ದೇಹದ ಗಾತ್ರದ ಬಗ್ಗೆ. ಇವರು ಅದರಿಂದನೇ ರೆಕಗ್ನೈಸ್ ಆಗ್ತಾ ಮೇಲ್ ಬರ್ತಾ ಪ್ರಸಿದ್ಧಿಯನ್ನ ಗಳಿಸಿದ್ರು ಅಂತ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಈ ಪುಸ್ತಕವನ್ನ ಬಹಳ ಜಾಸ್ತಿ ಪುಟಗಳಿಲ್ಲ ಇದರಲ್ಲಿ, 176 178 ಪುಟಗಳಿದೆ. ನೀವು ಓದಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಹೇಳಿ. ಧನ್ಯವಾದಗಳು.